ಹಲೋ ಅಸ್ಸಲಾಮು ಅಲೈಕುಂ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಹೊಸ ವ್ಲಾಗ್ಗೆ ಸ್ವಾಗತ. ನಾನು 2 ತಿಂಗಳಲ್ಲಿ 12 kg ಸಮಥಿಂಗ್ ರೆಡ್ಯೂಸ್ ಮಾಡಿದ್ದೇನೆ. ನಂದು ಲಾಸ್ಟ್ ಪ್ರೀವಿಯಸ್ ವಿಡಿಯೋ ನೋಡಿ ಕೆಲವರು ಕೇಳಿದ್ರು ನಿಮ್ಮ ಈಗಿನ ವೇಟ್ ಎಷ್ಟು, ಮತ್ತೆ ಏನೆಲ್ಲ ಮಾಡಿದ್ರಿ, ಮತ್ತೆ ಇನ್ನೆಷ್ಟು ಆಗ್ಬೇಕು ಅಂತ ತುಂಬಾ ಮಂದಿ ಕೆಲವು ಡೌಟ್ಸ್ ಅನ್ನು ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಒಂದು ಕ್ಲಾರಿಫಿಕೇಶನ್ ಕೊಡೋಕ್ಕೋಸ್ಕರ ಈ ಒಂದು ವಿಡಿಯೋ. ನಾನು 2 ತಿಂಗಳಾಯ್ತು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದೇನೆ. ಇದಕ್ಕಿಂತ ಮುಂಚೆ ಕೂಡ ತುಂಬಾ ಟ್ರೈ ಮಾಡಿದ್ದೆ, ಬಟ್ ಆಗಲ್ಲ, ನನಗೆ ಮಾಡುದು ಬಿಡುದು ಹಾಗೆ ಇತ್ತು. ಬಟ್ ಈಗ ಒಂದು ಸ್ಟ್ರಾಂಗ್ ಅಲ್ಲಿ ಇದ್ದೇನೆ, ಏನಾದ್ರೂ ಒಂದು ಮಾಡಿ ನನ್ನ ಗೋಲ್ ನಾನು ಅಚೀವ್ ಮಾಡ್ಬೇಕಂತ. ನನ್ನಿಂದ ಸಾಧ್ಯ ಆದ್ರೆ ಖಂಡಿತವಾಗ್ಲೂ ನಿಮ್ಮಿಂದ ಸಾಧ್ಯ ಆಗತ್ತೆ. ಅಂದ್ರೆ ನಾನೊಂದು ಕೊದಿಪಿಟ್ಟೆ ಅಂತಾನೆ ಹೇಳ್ಬೋದು. ಅಂದ್ರೆ ಆಗಾಗ ಏನಾದ್ರೂ ತಿಂತಾ ಇರ್ಬೇಕು. ಅಂದ್ರೆ ಕೆಲವರಿಗೆ ಒಮ್ಮೆ ತಿಂದ್ರೆ ಮತ್ತೆ ತಿನ್ನೋ ಅಭ್ಯಾಸ ಇರಲ್ಲ, ಬಟ್ ನಾನು ಊಟ ಮಾಡಿದ್ರು ಸಹ ಆಮೇಲೆ ನನಗೆ ಏನಾದ್ರೂ ಒಂದು ಕ್ರೇವಿಂಗ್ಸ್, ಅಂದ್ರೆ ಸ್ವೀಟ್ ಕ್ರೇವಿಂಗ್ಸ್ ಆಗಿರ್ಲಿ, ಏನಾದ್ರೂ ಒಂದು ಈ ಬೇಕರಿ ಐಟಮ್ಸ್ ಎಲ್ಲ ಇರತ್ತಲ್ಲ, ಕಜ್ಜಾಯ, ಲೈಕ್ ಚಕ್ಕುಲಿ, ಆಮೇಲೆ ಬ್ಲಾಕ್ ಟೀ, ಕನ್ನ ಚಾಯ ಅಂತೆಲ್ಲ ಹೇಳ್ತೀವಿ ನೋಡಿ, ಅದೆಲ್ಲ ನನಗೆ ತುಂಬಾ ಕ್ರೇವಿಂಗ್ಸ್ ಇತ್ತು. ಸೊ ಹಾಗಿರುವ ಒಂದು ಪರ್ಸನ್ ನಾನು 12 kg ರೆಡ್ಯೂಸ್ ಮಾಡಿದ್ದೇನೆ ಅಂದ್ರೆ ಖಂಡಿತವಾಗ್ಲೂ ನಿಮ್ಮಿಂದ ಕೂಡ ಅದು ಸಾಧ್ಯ ಆಗತ್ತೆ ಅಂತ ನಾನು ಹೇಳ್ತೇನೆ. ಫಸ್ಟ್ ಆಫ್ ಆಲ್, ನಾನು 2 months ಬ್ಯಾಕ್ ನಾನು ಸ್ಟಾರ್ಟ್ ಮಾಡುವಾಗ ನಂದು 83 kg ಪಾಯಿಂಟ್ ಸಮಥಿಂಗ್ ಇತ್ತು. ಅದು ನಾನು ಇಲ್ಲಿ ಎಲ್ಲಾದ್ರೂ ಮೆನ್ಷನ್ ಮಾಡ್ತೇನೆ. ನನ್ನ ವಿಡಿಯೋ ನಿನ್ಗೆ ಫಸ್ಟಿಗೆ ನೋಡಿದವರಿಗೆ ಗೊತ್ತಿರ್ಬೋದು. ನಾನು ಸ್ಟಾರ್ಟ್ ಮಾಡುವಾಗಲೇ ಒಂದು ವಿಡಿಯೋವನ್ನು ಹಾಕಿದ್ದೆ. 83 ಇಂದ ಸ್ಟಾರ್ಟ್ ಆಗಿತ್ತು. ಈಗ ನನ್ನ ವೆಯ್ಟ್ 71 ಉಂಟು. ಇನ್ನು ಕೂಡ ನನಗೆ ಕಡಿಮೆ ಮಾಡ್ಲಿಕ್ಕೆ ಉಂಟಾ ಅಂತ ಕೆಲವರು ಕೇಳಿದ್ರಿ. ಹೌದು, ನನಗೆ ನನ್ನ ಅಚೀವ್ ಗೋಲ್ ಅಂದ್ರೆ 60 kg ನಾನು ಬರ್ಬೇಕು. ನಾನು ಮ್ಯಾರೇಜ್ ಆಗುವ ಟೈಮಲ್ಲಿ 55 kg ಇದ್ದೆ. ಅಷ್ಟಂತೂ ನನ್ನಿಂದ ಆಗ್ಲಿಕ್ಕೆ ಆಗ್ತದ ಅಂತ ನನಗೆ ಗೊತ್ತಿಲ್ಲ, ಬಟ್ ನನಗೆ 60 ಅಂತೂ ನನಗೆ ರೀಚ್ ಆಗ್ಲೇಬೇಕು. ಈಗ ನಾನು 71 ಇದ್ದೇನೆ. ಇನ್ನೊಂದು 9 kg ಕಡಿಮೆ ಆದ್ರೆ ನಾನು ನನ್ನ ಗೋಲ್ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ. ಅದು ಕೂಡ ಆಗ್ಬೇಕು ಇನ್ಶಾಲ್ಲ, ಆದಷ್ಟು ಬೇಗ ಮಾಡ್ಬೇಕಂತ ಇದ್ದೇನೆ. ಸೊ ನಾನು ಈ ವಿಡಿಯೋದಲ್ಲಿ ಹೇಳೋದೇನಂದ್ರೆ 2 months ಅಲ್ಲಿ ನಾನೇನೆಲ್ಲ ಮಾಡಿದ್ದೆ, ನಿಮಗೆ ಏನೆಲ್ಲ ಮಾಡ್ಬೋದು ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ. ನಾನು ತುಂಬಾ ಮಂದಿ ವೆಯ್ಟ್ ಲಾಸ್ ಎಕ್ಸ್ಪರ್ಟ್ಸ್ ಎಲ್ಲ ಹೇಳಿದ್ದಾರೆ, ಬಟ್ ನಾನು ಅದನ್ನೆಲ್ಲ ನೋಡಿ ನನ್ನ ಲೈಫ್ ಅಲ್ಲಿ ನನ್ನ ಬಾಡಿಗೆ ನಾನು ಯಾವ ತರ ಮಾಡಿದ್ದೆ, ನನಗೆ ಯಾವ ತರ ವರ್ಕೌಟ್ ಆಯ್ತು, ಯಾವ್ದೆಲ್ಲ ಪ್ಲಸ್ ಪಾಯಿಂಟ್, ಯಾವ್ದೆಲ್ಲ ಮೈನಸ್ ಪಾಯಿಂಟ್ ಅನ್ನೋದನ್ನು ಮಾತ್ರ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಮತ್ತೆ ನನ್ನ ಡಯಟ್ ಯಾವ ತರ ಇತ್ತು, ಫುಡ್ ಯಾವ ತರ ಇತ್ತು, ಯಾವ ತರ ಎಲ್ಲ ನಾನು ಮಾಡಿದ್ದೆ, ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ಬೇಕು. ಅಂದ್ರೆ ಎಲ್ಲವನ್ನು ನಿಮ್ಗೆ ಒಂದೇ ವಿಡಿಯೋದಲ್ಲಿ ಹಾಕಿದ್ರೆ ತುಂಬಾ ಲೆಂತಿ ಆಗ್ಬಿಡತ್ತೆ. ಸೊ ನಿಮ್ಗೆ ನೋಡುವವರಿಗೆ ಕೂಡ ಬೋರ್ ಆಗತ್ತೆ. ಸೊ ನಾನು ಹೇಳೋದೇನಂದ್ರೆ ಖಂಡಿತವಾಗ್ಲೂ ನನ್ನಿಂದ ಆಗಿದೆ ಅಂದ್ರೆ ನಿಮ್ಮಿಂದ ಕೂಡ ಖಂಡಿತ ಆಗತ್ತೆ. ನೀವು ಕೂಡ ನಾನು ಮಾಡಿದ್ದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಕೆಲವರು ಜಿಮ್ಮಿಗೆ ಹೋಗುದು ಅದು ಇದಂತೆಲ್ಲ ಹೇಳ್ತೀರಾ, ಬಟ್ ನಾನು ಅದನ್ನು ಯಾವುದನ್ನು ಕೂಡ ನಿಮ್ಗೆ ಮಾಡ್ಬೇಕು ಅಂತ ಹೇಳಲ್ಲ. ಅಂದ್ರೆ ಜಿಮ್ಮಿಗೆ ಹೋಗಿಯೇ ಮಾಡ್ಬೇಕಂತ ಏನಿಲ್ಲ. ನಾವು ಅದಕ್ಕೋಸ್ಕರ ನಾವು ಎಕ್ಸ್ಟ್ರಾ ಒಂದು ಹಣ ಇಡ್ಬೇಕು, ಮತ್ತೆ ಹೋಗ್ಲಿಕ್ಕೆ ಟೈಮ್ ಬೇಕು. ಕೆಲವರಿಗೆ ಮನೆಯಲ್ಲಿ ಹಸ್ಬೆಂಡ್ ಮನೆಯಲ್ಲಿ ಇರ್ತಾರೆ, ಅವರಿಗೆ ಕೆಲಸ ಇರ್ತದೆ, ಹೋಗುವಂತ ಪರಿಸ್ಥಿತಿ ಇರಲ್ಲ. ಸೊ ಹಾಗೆಲ್ಲ ಇರುವವರಿಗೆ ಖಂಡಿತವಾಗ್ಲೂ ಜಿಮ್ಮಿಗೆಲ್ಲ ಹೋಗದೆ ಮನೆಯಲ್ಲಿಯೇ ನಾವು ವೆಯ್ಟ್ ಲಾಸ್ ಯಾವ ತರ ಮಾಡ್ಬೋದಂತ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ನಾನು ಫಸ್ಟ್ ಹೇಳಿಕೊಡ್ತೇನೆ. ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ಯಾವ ತರ ಫುಡ್ ಎಲ್ಲ ನಾನು ತೆಗೆದಿದ್ದೆ ಅನ್ನೋದನ್ನು ನಿಮ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಸೊ ಫಸ್ಟಿಗೆ ನಾನು ಹೇಳೋದನ್ನ ಏನಂದ್ರೆ, ಒಮ್ಮೆಲೆ ನಾವು ಓವರ್ ವೆಯ್ಟ್ ಇದ್ದವರು ಒಮ್ಮೆಲೆ ನಾವು ಫುಡ್ ಅನ್ನೆಲ್ಲ ಬಿಟ್ಟು ಫುಲ್ ಆಗಿ ಪಟ್ನಿ ಇರೋದಾಗ್ಲಿ, ಉಪವಾಸ ಇಡೋದಾಗ್ಲಿ, ಅದನ್ನು ಯಾವಾಗ್ಲೂ ಮಾಡ್ಬೇಡಿ. ಯಾಕಂದ್ರೆ ನಮ್ಮ ಬಾಡಿಗೆ ನಾವು ಒಮ್ಮೆಲೆ ನಾವು ಪೆಟ್ಟು ಕೊಟ್ಟಾಗೆ ಆಗ್ತದೆ. ನಮ್ಮ ಆರೋಗ್ಯಕ್ಕೆ ಅದಷ್ಟು ಒಳ್ಳೇದಲ್ಲ. ನಮ್ಮ ಬೋನ್ ಎಲ್ಲ ವೀಕ್ ಆಗ್ಬಿಡತ್ತೆ, ಮಸಲ್ಸ್ ಎಲ್ಲ ವೀಕ್ ಆಗ್ಬಿಡತ್ತೆ. ಅದು ನನ್ನ ಡಾಕ್ಟರ್ ನನಗೆ ಕೊಟ್ಟಂತಹ ಫಸ್ಟ್ ಸಜೆಷನ್. ಸೊ ನಾನು ತುಂಬಾ ವಿಡಿಯೋಸ್ ಎಲ್ಲ ನೋಡಿ ಅನುಭವದಿಂದ ಇದು ಹೇಳ್ತಾ ಇರೋದು, ನನ್ನ ಇಷ್ಟದಿಂದ ನಾನು ಹೇಳ್ತಾ ಇರೋದಲ್ಲ. ತುಂಬಾ ವೆಯ್ಟ್ ಲಾಸ್ ಎಕ್ಸ್ಪರ್ಟ್ಸ್ ಎಲ್ಲ ಇದಾರಲ್ಲ, ಅವರೆಲ್ಲ ಹೇಳಿದ ವಿಷಯ ಅಂದ್ರೆ ಒಮ್ಮೆಲೆ ನೀವು ಯಾವಾಗ್ಲೂ ಬಾಡಿಗೆ ಅಷ್ಟೊಂದು ಇದು ಕೊಡ್ಬಾರ್ದು. ಫಸ್ಟಿಗೆ ಏನ್ ಮಾಡ್ಬೇಕಂದ್ರೆ, ವೆಯ್ಟ್ ಕಡಿಮೆ ಮಾಡ್ಲಿಕ್ಕೆ ಆಸೆ ಪಡುವವರು ಫುಡ್ ಅನ್ನು ಫಸ್ಟಿಗೆ ಕಡಿಮೆ ಮಾಡ್ತಾ ಬರ್ಬೇಕು. ಅಂದ್ರೆ ಶುಗರ್ ಅನ್ನು ಕಡಿಮೆ ಮಾಡ್ತಾ ಬನ್ನಿ, ಜಂಕ್ ಫುಡ್ ಅನ್ನು ಅವಾಯ್ಡ್ ಮಾಡ್ತಾ ಬನ್ನಿ, ಹೊರಗಡೆದ್ದು ಆಯಿಲಿಯಲ್ಲಿ ಫ್ರೈ ಮಾಡಿದಂತಹ ಫುಡ್ ಅನ್ನು ಅವಾಯ್ಡ್ ಮಾಡ್ತಾ ಬನ್ನಿ. ಫಸ್ಟಿಗೆ 1 week ಹಾಗೆ ಮಾಡಿದೆ ನಾನು ಕೂಡ. ಆಮೇಲೆ ಒಂದು 1 week ನಂತರ ಶುಗರ್ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದೆ, ಬೇಕರಿ ಐಟಮ್ಸ್ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದೆ. ಕಾರ್ಬೋಹೈಡ್ರೇಟ್ ಅಂದ್ರೆ ಏನಂತ ಕೆಲವರಿಗೆ ಗೊತ್ತಿರಲ್ಲ. ಸೊ ಅದು ನಿಮ್ಗೆ ಕಂಪ್ಲೀಟ್ ಆಗಿ ಕ್ಲಾರಿಫಿಕೇಶನ್ ಬೇಕಾದ್ರೆ ನೀವು ಮೊಬೈಲ್ ಅಲ್ಲಿ ಸರ್ಚ್ ಮಾಡ್ಬೋದು, ವಾಟ್ ಈಸ್ ಕಾರ್ಬೋಹೈಡ್ರೇಟ್ ಅಥವಾ ಕಾರ್ಬೋಹೈಡ್ರೇಟ್ ಗೆ ಯಾವ್ದೆಲ್ಲ ಇನ್ಕ್ಲೂಡ್ ಆಗತ್ತೆ ಅಂತ. ಸಿಂಪಲ್ ಆಗಿ ನಾನು ಹೇಳ್ಬೇಕಾದ್ರೆ ರೈಸ್, ಗೋದಂಬ, ಈ ತರದ್ದೆಲ್ಲ ಇರ್ತದಲ್ಲ, ಇದೆಲ್ಲ ನಮ್ದು ಕಾರ್ಬೋಹೈಡ್ರೇಟ್ ಗೆ ಆಡ್ ಆಗತ್ತೆ. ಸೊ ಅದೇನೆಲ್ಲ ಅಂತ ಹೇಳಿ ನಿಮಗೆ ಬೇಕಾದ್ರೆ ಮೊಬೈಲ್ ಅಲ್ಲಿ ಹೋಗಿ ಗೂಗಲ್ ಅಲ್ಲಿ ಚೆಕ್ ಮಾಡ್ಬೋದು, ಇಲ್ಲದ್ರೆ ಯೂಟ್ಯೂಬ್ ಅಲ್ಲಿ ಕೂಡ ಹಾಕಿ ನೋಡ್ಬೋದು. ಸೊ ನಾನು ಕಂಪ್ಲೀಟ್ ಆಗಿ ಕಾರ್ಬೋಹೈಡ್ರೇಟ್ಸ್ ಅನ್ನು ಕಡಿಮೆ ಮಾಡ್ತಾ ಬಂದೆ, ಮತ್ತೆ ಕಂಪ್ಲೀಟ್ ಆಗಿ ಬಿಟ್ಟೆ. ಆಮೇಲೆ ಸ್ವಲ್ಪ ಟೈಮ್ ನಂತರ ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಒಂದು ಪ್ಯಾಟರ್ನ್ ಉಂಟು. ಅಂದ್ರೆ 16 hours ನಾವು ಫಾಸ್ಟಿಂಗ್ ಇದ್ದು ಬಾಕಿ ಏನು ಟೈಮ್ 8 hours ಇದೆ, ಆ ಟೈಮ್ ಅಲ್ಲಿ ನಾವು ಫುಡ್ ತಗೊಳ್ಳೋದು. ಅಂದ್ರೆ 8 hours ನಾವು ಸಿಕ್ಕಾಪಟ್ಟೆ ಬೇಕಿದ್ದನ್ನೆಲ್ಲ ತೆಗೆಯುವುದಂತಲ್ಲ, ಸ್ವಲ್ಪ ಆಗಿ ನಾವು ಫುಡ್ ಅನ್ನು ಕಂಪ್ಲೀಟ್ ಆಗಿ ಕಡಿಮೆ ಮಾಡಿ 16/8 ಪ್ಯಾಟರ್ನ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಏನಂತ ನೀವು ಗೂಗಲ್ ಅಲ್ಲಿ ಹಾಕಿ ನೋಡಿ. ಆಮೇಲೆ ಅದರದ್ದು ಡಿಟೇಲ್ ನಿಮ್ಗೆ ಏನಾದ್ರು ಬೇಕಾದ್ರೆ ನೆಕ್ಸ್ಟ್ ನಾನೊಂದು ವಿಡಿಯೋದಲ್ಲಿ ಹಾಕ್ತೇನೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ.
ಇಲ್ಲದಿದ್ರೆ ನೀವು ಗೂಗಲ್ ಅಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡಿ ನೋಡ್ಬೋದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ ಏನಂತ. ಅದು ನನಗೆ ತುಂಬಾನೇ ಹೆಲ್ಪ್ಫುಲ್ ಆಯ್ತು. 16 hours ಏನಿದೆ ನಮ್ಮ ಬಾಡಿಗೆ, ಅದರದೊಂದು ಪ್ಯಾಟರ್ನ್ ಉಂಟು. ಅದು ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಅದರದ್ದು ಡಿಟೇಲ್ ಹೇಳ್ಬೇಕಾದ್ರೆ ತುಂಬಾ ಉಂಟು. ತುಂಬಾ ಡಾಕ್ಟರ್ಸ್ ಅದನ್ನು ಸಜೆಸ್ಟ್ ಮಾಡಿದ್ದಾರೆ, ಅದನ್ನು ನೀವು ಹೋಗಿ ನೋಡ್ಬೋದು. ಸೊ ಆ ಒಂದು ಪ್ಯಾಟರ್ನ್ ಏನಿದೆ, ಸ್ಟಾರ್ಟಿಂಗಿಗೆ 16/8, ಆಮೇಲೆ 20/6, ಆಮೇಲೆ 20-4 ಹಾಗೆಲ್ಲ ಪ್ಯಾಟರ್ನ್ ಉಂಟು. ಸೊ ಅದರಲ್ಲಿ ಫಸ್ಟಿಗೆ ನಾನು 16/8 ಅನ್ನು ಚೂಸ್ ಮಾಡಿದೆ. ಆಮೇಲೆ ಸ್ವಲ್ಪ ಡೇಸ್ ಆದ ನಂತರ ಪುನಃ ಕಡಿಮೆ ಮಾಡಿದ, 8 hours ಮಾಡಿದೆ, ಪುನಃ 6 hours ಮಾಡಿದೆ. ಕೆಲವೊಂದು ದಿನ 24 hours ಫಾಸ್ಟಿಂಗ್ ಮಾಡಿದ ಡೇ ಕೂಡ ಉಂಟು. ಮತ್ತೇನಂದ್ರೆ ಒಂದು ದಿನಕ್ಕೆ 3 ಲೀಟರ್ ಅಥವಾ 2.5 ಲೀಟರ್ ನೀರು ಕುಡಿಲೇಬೇಕು. ಅದು ಕುಡಿಯುವಾಗ ನಮ್ಮ ಬಾಡಿ ಹೈಡ್ರೇಟೆಡ್ ಆಗಿರ್ತದೆ. ಮತ್ತೆ ಕೆಲವರಿಗೆ ಯೂರಿನ್ ಇನ್ಫೆಕ್ಷನ್ ಎಲ್ಲ ಇರ್ತದೆ, ಅದೆಲ್ಲ ಅದರಲ್ಲಿ ಸರಿ ಆಗ್ತದೆ. ಮತ್ತೆ ನಿಮ್ಗೆ ಹಸಿವು ಕೂಡ ಅಷ್ಟು ಆಗಲ್ಲ. ಕೆಲವೊಂದ್ಸಲ ಅದಕ್ಕೆ ಸ್ವಲ್ಪ 1-2-3 ಡ್ರಾಪ್ಸ್ ನಿಂಬೆ ಹಣ್ಣಿನ ರಸ ಕೂಡ ಹಾಕಿ ಕುಡಿದ ಡೇಸ್ ಕೂಡ ಉಂಟು. ಹಾಗೆ ಮೇಂಟೈನ್ ಮಾಡಬೇಕು. ಅದೆಲ್ಲ ಆದ ನಂತರ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡುವಾಗ ಕಂಪ್ಲೀಟ್ ಆಗಿ ಶುಗರ್, ಆದಷ್ಟು ನಾವು ಕಾರ್ಬೋಹೈಡ್ರೇಟ್ಸ್ ಎಲ್ಲ ಅವಾಯ್ಡ್ ಮಾಡಿದ್ರೆ ಆದಷ್ಟು ಬೇಗ ನಮ್ದು ವೆಯ್ಟ್ ಲಾಸ್ಗೆ ನಾವು ರೀಚ್ ಆಗ್ಬೋದು. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ಒಳ್ಳೆದಾಗಿ ನಿದ್ರೆ ಮಾಡ್ಬೇಕು. ರಾತ್ರಿ ಬೇಗ ನಿದ್ರೆ ಮಾಡ್ಬೇಕು, ಬೆಳಿಗ್ಗೆ ಬೇಗ ಏಳ್ಬೇಕು. ಮ್ಯಾಕ್ಸಿಮಮ್ 7 o'clock ಆಗುವಾಗ ಬೆಳಿಗ್ಗೆ ಏಳ್ಬೇಕು, ರಾತ್ರಿ 10 ಗಂಟೆ ಆಗುವಾಗ ಮಲಗ್ಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಸೊ ನನಗೆ ನಿದ್ರೆನೇ ಇರ್ಲಿಲ್ಲ. ನಾನು ಹಾಸ್ಪಿಟಲ್ ಅಲ್ಲಿ ಒಂದು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿದ್ದೆ, KS ಹೆಗ್ಡೆ ಹಾಸ್ಪಿಟಲ್ ಅಲ್ಲಿ ದೇರಳಕಟ್ಟೆಯಲ್ಲಿ. ಡಾಕ್ಟರ್ ಯಶವಂತ್ ಸರ್ ಅಂತ ಇದ್ದಾರೆ. ಅವರು ಟ್ಯೂಸ್ಡೇ, ಥರ್ಸ್ಡೇ, ಸ್ಯಾಟರ್ಡೇ 3 ದಿನ ಮಾತ್ರ ಇರೋದು. ಮತ್ತೆ ಸ್ಪೆಷಲ್ ಕ್ಲಿನಿಕ್ ಅಲ್ಲಿ ಕೂಡ ಇರ್ತಾರೆ. ಸೊ ನಾನು ಅವರನ್ನು ಕನ್ಸಲ್ಟ್ ಮಾಡಿದೆ. ನನಗೆ ಸ್ವಲ್ಪ ಡಿಪ್ರೆಷನ್ ಎಲ್ಲ ಇತ್ತು, ಅದು ಈಗಲ್ಲ, ತುಂಬಾ ಮುಂಚೆನೆ ಇತ್ತು. ಮತ್ತೆ ನಮ್ಗೆ ಈ PCOD, PCOS, ಥೈರಾಯ್ಡ್ ಎಲ್ಲ ಇರುವವರಿಗೆ ಡಿಪ್ರೆಷನ್ ಅಂತೂ ಖಂಡಿತ ಬಂದೇ ಬರ್ತದೆ. ಸೊ ಅವರಿಗೆ ನಾನು ಕನ್ಸಲ್ಟ್ ಮಾಡಿ, ಅವರಿಗೆ ನಾನು ಒಂದು 6 ವರ್ಷ ಆಯ್ತು ನಂದು ಟ್ರೀಟ್ಮೆಂಟ್ ಆಗ್ತಾ ಉಂಟು. ಆದ್ರೆ ವೆಯ್ಟ್ ಲಾಸ್ ಆಗ್ಬೇಕು, ನಂದು ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ಬೇಕಂದ್ರೆ ಖಂಡಿತವಾಗ್ಲೂ ನಾನು ಮೆಡಿಕೇಶನ್ ತೆಗಿಲೇಬೇಕಿತ್ತು. ಸೊ ಮೆಡಿಕೇಶನ್ ಅಂಡರ್ ಅಲ್ಲಿ ಇರುವಾಗ ನನಗೆ ನಿದ್ರೆ ಬರ್ತಾ ಇರ್ಲಿಲ್ಲ. ನಿದ್ರೆಗೋಸ್ಕರ ಒಂದು ಟ್ಯಾಬ್ಲೆಟ್ ಕೊಡ್ತಾ ಇದ್ರು. ತುಂಬಾ ಮಂದಿ ಹೇಳ್ತಾರೆ ನಿದ್ರೆದ್ದು ಟ್ಯಾಬ್ಲೆಟ್ ಅಷ್ಟು ಒಳ್ಳೇದಲ್ಲ ಅಂತ, ಬಟ್ ನನಗೆ ನಿದ್ರೆ ಬರುದಿಲ್ಲ. ಆಕ್ಚುಲಿ ನಾನು ವೆಯ್ಟ್ ರಿಡ್ಯೂಸ್ ಮಾಡ್ಬೇಕಂದ್ರೆ ನಿದ್ರೆ ಬೇಕೇ ಬೇಕು, ಇಲ್ಲದ್ರೆ ರಾತ್ರಿ ಫುಲ್ಲು ಹಸಿವು ಆಗ್ತಾ ಇತ್ತು. ಸೊ ಅವರೊಂದು 10 mg, ತುಂಬಾ ಜಾಸ್ತಿ ಡೋಸ್ ಏನು ಅವರು ಕೊಡ್ಲಿಲ್ಲ, ಒಂದು 10 mg ಟ್ಯಾಬ್ಲೆಟ್ ಕೊಡ್ತಾ ಇದ್ರು. ಅದು ಈಗ ಕೂಡ ಉಂಟು. ಒಂದು 6-7 ನಾನು ಕುಡಿತೇನೆ. 10 o'clock ಆಗುವಾಗ ನಾನು ಹೋಗಿ ಬೆಡ್ಗೆ ಹೋಗಿ ಮಲಗ್ ಬಿಡ್ತೇನೆ. ಅಂದ್ರೆ ಅದಕ್ಕಿಂತ ಜಾಸ್ತಿ ಇದ್ರೆ ನಮ್ಗೆ ಮತ್ತೆ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ, ಹಸಿವು ಸ್ಟಾರ್ಟ್ ಆಗುತ್ತೆ. ಬಟ್ ಕೆಲವರಿಗೆ ನಿದ್ರೆ ಅಂತೂ ಇರ್ತದೆ, ಅದು ದೇವರ ಒಂದು ವರ ಅಂತ ಹೇಳ್ಬೋದು. ನಿದ್ರೆ ಇದ್ದವರು ಖಂಡಿತವಾಗ್ಲೂ 10 ಗಂಟೆ ಆಗುವಾಗ ಹೋಗಿ ಮಲಗಿ, ಬೆಳಿಗ್ಗೆ ಆದಷ್ಟು ಬೇಗ, ನಿಮ್ಮ ಕೈಯಿಂದ ಎಷ್ಟು ಬೇಗ ಏಳಿಕ್ ಆಗ್ತದೆ ಅಷ್ಟು ಬೇಗ ಎದ್ದು ನಿಮ್ದು ಡೇ ಅನ್ನು ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತೇನೆ. ಇನ್ನೊಂದು ಏನಂದ್ರೆ, ನಾವು ಬೆಳಿಗ್ಗೆ ಎದ್ದ ತಕ್ಷಣ ಕೆಲವರಿಗೆ ಕಾಫಿ, ಟೀ ಎಲ್ಲ ಕುಡಿಯುವ ಅಭ್ಯಾಸ ಇರ್ತದೆ, ಅದನ್ನೆಲ್ಲ ಬಿಡ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ನಾನು 1 ಗ್ಲಾಸ್ ಫುಲ್ ಆಗಿ ಬಿಸಿ ನೀರು ಕುಡಿತೇನೆ. ಆಮೇಲೆ ನನಗೆ ಏನಾದ್ರೂ, ನಾನು 10 ಗಂಟೆಗೆ ಫಾಸ್ಟ್ ಅನ್ನು ಬ್ರೇಕ್ ಮಾಡ್ತಾ ಇದ್ದೆ. ಫಸ್ಟಿಗೆ 10 ಗಂಟೆ ಮುಂಚೆ ನನಗೇನಾದ್ರೂ ಹಸಿವಾಗ್ತಾ ಇತ್ತು ಅಂದ್ರೆ 1 ಗ್ಲಾಸ್ ಬಿಸಿ ನೀರಿಗೆ ಸ್ವಲ್ಪ ಕಾಫಿ ಪೌಡರ್ ಹಾಕಿ, ಪ್ಲೇನ್, ಬೇರೆ ಏನು ಅದಕ್ಕೆ ಆಡ್ ಮಾಡಬಾರ್ದು, ಅದನ್ನು ಕುಡಿತಾ ಇದ್ದೆ. ಆಮೇಲೆ ನನಗೆ ಸ್ವಲ್ಪ ಹಸಿವು ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ಮ್ಯಾನೇಜ್ ಆಗುತ್ತೆ. ಆಮೇಲೆ 10 ಗಂಟೆ ಎಕ್ಸಾಕ್ಟ್ ಆಗಿ ಆಗುವಾಗ ನಾನು ಮೊಬೈಲ್ ಅಲ್ಲಿ ಅಲಾರಾಮ್ ಇಟ್ಟು ಫಸ್ಟಿಗೆ ಚಿಯಾ ಸೀಡ್ ಡ್ರಿಂಕ್ ಅನ್ನು ಕುಡಿತಾ ಇದ್ದೆ. ಚಿಯಾ ಸೀಡ್ ಡ್ರಿಂಕ್ ಅಂದ್ರೆ ಚಿಯಾದ್ದು ಸೀಡ್ ಉಂಟಲ್ಲ, ಅದನ್ನು ರಾತ್ರಿ ನೀರಿಗೆ ನೆನೆಸಿ ಹಾಕಿ 1 ಸ್ಪೂನ್ ಅಲ್ಲಿ ಅದಕ್ಕೆ 1 ಗ್ಲಾಸ್ ಫುಲ್ ಆಫ್ ನೀರ್ ಹಾಕಿ ಸ್ವಲ್ಪ ಲೆಮನ್ ಅದಕ್ಕೆ ಆಡ್ ಮಾಡಿ, ಅದನ್ನು ಫಸ್ಟಿಗೆ ನನ್ನ ಡೇ ಅನ್ನು ಅದರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೆ. 10 ಗಂಟೆಗೆ ಅದನ್ನು ಸ್ಟಾರ್ಟ್ ಮಾಡಿದ್ರೆ ಒಂದು 10:30 ಗಂಟೆ ಆಗುವಾಗ ಸ್ಟಾರ್ಟ್ ಇದ್ದು ನಮ್ದು ಫುಡ್ ಯಾವಾಗ್ಲೂ ಪ್ರೋಟೀನ್ ಇಂದ ಸ್ಟಾರ್ಟ್ ಆಗ್ಬೇಕಂತ ವೆಯ್ಟ್ ಲಾಸ್ ಎಕ್ಸ್ಪರ್ಟ್ಸ್ ಎಲ್ಲ ಹೇಳ್ತಾರೆ. ಸೊ ಪ್ರೋಟೀನ್ ಏನಂದ್ರೆ ಎಗ್ ಆಗಿರ್ಬೋದು ಅಥವಾ ಪನೀರ್ ಆಗಿರ್ಬೋದು, ಆ ತರದ್ದು ಪ್ರೋಟೀನ್ ಕಂಟೆಂಟ್ ಯಾವುದೆಲ್ಲ ಉಂಟಂತ ನಿಮ್ಗೆ ನೆಟ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಗೊತ್ತಾಗ್ತದೆ. ಅದನ್ನು ಫಸ್ಟಿಗೆ ಇನ್ಕ್ಲೂಡ್ ಮಾಡ್ತಾ ಇದ್ದೆ. ನಾನು ಕೆಲವೊಂದು ದಿನ ಎಗ್ ಡಯಟ್ ಫಾಲೋ ಮಾಡ್ತಾ ಇದ್ದೆ, ಕೆಲವೊಂದು ದಿನ ಓನ್ಲಿ ಫ್ರೂಟ್ಸ್ ಆಡ್ ಮಾಡ್ತಾ ಇದ್ದೆ, ಕೆಲವೊಂದು ದಿನ ಕ್ಯುಕುಂಬರ್, ಕೆಲವೊಂದು ದಿನ ಪ್ರೋಟೀನ್ ಮತ್ತೆ ಹೆಲ್ದಿ ಫ್ಯಾಟ್ಸ್. ಹಾಗೆಲ್ಲ ನಂದು ತುಂಬಾ ಫುಡ್ ಅಲ್ಲಿ ತುಂಬಾ ಪ್ಯಾಟರ್ನ್ ನಾನು ಮಾಡಿದ್ದೇನೆ. ಅದು ಯಾವ್ದೆಲ್ಲ ಮಾಡಿದಂತ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಡಿಟೇಲ್ಡ್ ಆಗಿ ಹೇಳ್ತೇನೆ. ಇವತ್ತು ಸಣ್ಣ ನಾನು ಯಾವ ತರ ಮಾಡಿದ್ದೇನೆ ಅಂತ ಒಂದು ಕ್ಲಾರಿಫಿಕೇಶನ್ ಮಾತ್ರ ಕೊಡ್ತಾ ಇರೋದು. ಹಾಗೆ ಆಯ್ತಲ್ವಾ. ಆ ನಂತರ ಲಂಚ್ಗೆ ಕೂಡ ಹಾಗೆ ಆದಷ್ಟು ಪ್ರೋಟೀನ್, ಆದಷ್ಟು ಹೆಲ್ದಿ ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ಸ್ ಅನ್ನು ಆದಷ್ಟು ಅವಾಯ್ಡ್ ಮಾಡಿದ್ದೆ. ಆದಷ್ಟು ಬೇಗ ನನ್ನ ಫುಡ್ ಅನ್ನು ನಾನು ಕಂಪ್ಲೀಟ್ ಮಾಡ್ತಾ ಇದ್ದೆ. ಅಂದ್ರೆ ಈವ್ನಿಂಗ್ 6 o'clock ಆಗುವಾಗ ನನ್ನ ಫುಡ್ ಲಾಸ್ಟ್ ಮಾಡ್ತಾ ಇದ್ದೆ. 6ಗಿಂತ ತುಂಬಾ ಏನಾದ್ರೂ ಹೊರಗಡೆ ಎಲ್ಲ ಹೋದ್ರೆ
8 ಗಂಟೆಗೆ ನನ್ನ ಫುಡ್ ಲಾಸ್ಟ್ ಮಾಡಿದ್ದೆ. 8 ಗಂಟೆಯ ನಂತರ ನಾನು ತಮಿಳ್ನಾಡಿಗೆ ಹೋದಾಗ ಆಗ್ಲಿ ಅಥವಾ ನಾನು ನನ್ನ ಮನೆಗೆ ನೆಂಟರು ಬಂದಾಗ ಆಗ್ಲಿ 8 ಗಂಟೆಯ ನಂತರ ನಾನು ನನ್ನ ಫುಡ್ ಅನ್ನು ತಗೊಳ್ಳಿಲ್ಲ. ಅದು ನಮ್ಮ ದೇಹಕ್ಕೆ ತುಂಬಾ ಪೆಟ್ಟು ಕೊಡ್ತದೆ. ಅಂದ್ರೆ ರಾತ್ರಿ ನಮ್ಮ ಬಾಡಿ ಯಾವುದು ಕೂಡ ಫಂಕ್ಷನ್ ಮಾಡಲ್ಲ, ಎಲ್ಲ ಕೂಡ ಕಾಮ್ ಆಗಿರ್ತದೆ. ಆ ಟೈಮ್ ಅಲ್ಲಿ ನಾವೇನಾದ್ರೂ ಫುಡ್ ತಿಂದ್ರೆ ಅದು ಎಕ್ಸ್ಟ್ರಾ ಫ್ಯಾಟ್ ಆಗಿ ನಮ್ಮ ಬಾಡಿಯಲ್ಲಿ ಅದು ಹೋಗಿ ಸೇರ್ತದೆ ಅಂತ ನನಗೆ ಗೊತ್ತಾದ ನಂತರ ನಾನು 8 ಗಂಟೆ ಅಥವಾ 6 ಗಂಟೆ ರಾತ್ರಿ 6 ಗಂಟೆ ನಂತರ ನಾನು ಫುಡ್ ಅನ್ನು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದೆ. ಅಂದ್ರೆ 6 ಗಂಟೆಗೆ ನನ್ನ ಫಾಸ್ಟಿಂಗ್ ಅನ್ನು ಸ್ಟಾರ್ಟ್ ಮಾಡಿದೆ. ಅದರದ್ದು ನಿಮಗೆ ಡೀಟೇಲ್ಸ್ ಎಲ್ಲ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇದನ್ನೆಲ್ಲವನ್ನು ನಾನು ಒಮ್ಮೆ ನಿಮ್ಗೆ ಹೇಳಿದ್ರೆ ನಿಮ್ಗೆ ಅದು ಅರ್ಥ ಕೂಡ ಆಗ್ಲಿಕ್ಕಿಲ್ಲ. ಹಾಗೆ ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆದ್ರೆ ಈವ್ನಿಂಗ್ 6 ಆಗುವಾಗ ನಂದು ಫುಡ್ ಅನ್ನು ನಾನು ಕಂಪ್ಲೀಟ್ ಮಾಡ್ತಾ ಇದ್ದೆ. ಆ ನಂತರ ನಾನು ನೀರು ಕುಡಿತಾ ಇದ್ದೆ, ಹಾಗೆ ಬೇರೆ ಏನು ತೆಗಿತಾ ಇರ್ಲಿಲ್ಲ. ಆ ಫುಡ್ ತೆಗೆಯುವ ಟೈಮಲ್ಲಿ ನಾವು ಆದಷ್ಟು ಹೆಲ್ದಿ ಆದಂತಹ ಫುಡ್ ಅನ್ನು ತೆಗಿಬೇಕು. ಅಂದ್ರೆ ನಾನು ಬೆಳಿಗ್ಗೆ 10 ಗಂಟೆಗೆ ಚಿಯಾ ಸೀಡ್ ತೆಗಿತಾ ಇದ್ದೆ ಅಂತ ಹೇಳಿದೆ ಅಲ್ವಾ. ಅದಾದ ನಂತರ ಫಿಕ್ಸ್ ಉಂಟಲ್ವಾ, ಹತ್ತಿಪಳ ಅಂತ ಹೇಳ್ತೇವೆ, ಡ್ರೈಡ್, ಅದನ್ನು ನಾನು ರಾತ್ರಿ ನೀರಿಗೆ ಹಾಕಿ ಒಂದು 3-4 ನೀರಿಗೆ ಹಾಕಿ ಅದನ್ನು ಚಿಯಾ ಸೀಡ್ ನಂತರ ಅದನ್ನು ತೆಗಿತಾ ಇದೆ. ಅದು ಕೂಡ ನನಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಅದು ಅಂದ್ರೆ ರಿಚ್ ಆಫ್ ಫೈಬರ್, ಅದರಲ್ಲಿ ಫೈಬರ್ ಕಂಟೆಂಟ್ ತುಂಬಾ ಇರೋದ್ರಿಂದ ಅದು ಕೂಡ ನನಗೆ ತುಂಬಾ ಹೆಲ್ಪ್ಫುಲ್ ಆಗಿತ್ತು. ಆಮೇಲೆ ವಾಟರ್ ಮೆಲನ್, ಪಪ್ಪಾಯ ಇದನ್ನೆಲ್ಲ ನಾನು ಆಡ್ ಮಾಡಿದ್ದೆ. ಅದು ಕೂಡ ತುಂಬಾ ಅಂದ್ರೆ ಈ ಮೋಷನ್ ಹೋಗದವರಿಗೆಲ್ಲ, ಕಾನ್ಸ್ಟಿಪೇಷನ್ ಇದ್ದವರಿಗೆಲ್ಲ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದು ನನಗೆ ತುಂಬಾ ಹೆಲ್ಪ್ಫುಲ್ ಆಗಿತ್ತು. ಕ್ಯುಕುಂಬರ್ ಕೂಡ ಹಾಗೆ, ನನಗೆ ಕಾನ್ಸ್ಟಿಪೇಷನ್ ಉಪದ್ರ ತುಂಬಾ ಇತ್ತು. ಹಾಗೆ ನಾನು ಕ್ಯುಕುಂಬರ್, ಪಪ್ಪಾಯ, ವಾಟರ್ ಮೆಲನ್ ಎಲ್ಲ ತೆಗೆದ ಕಾರಣ ನನಗೆ ಡೈಲಿ ಮೋಷನ್ ಕೂಡ ಹೋಗ್ತಾ ಇತ್ತು. ಅದರಿಂದ ನನಗೆ ತುಂಬಾ ರಿಲೀಫ್ ಸಿಗ್ತಾ ಇತ್ತು ಬಾಡಿಗೆ. ಮತ್ತೆ ತುಂಬಾ ನೀರು ಕುಡಿತಾ ಇದ್ದೆ. ಮತ್ತೆ ಲೆಮನ್ ವಾಟರ್ ಜಾಸ್ತಿ ತೆಗಿತಾ ಇದ್ದೆ. ಅಂದ್ರೆ ಒಂದು ಅರ್ಧ ಲಿಂಬೆ ಹಣ್ಣನ್ನು ಸ್ವಲ್ಪವಾಗಿ ಒಂದು 2-3 ಡ್ರಾಪ್ಸ್ ಆಗಿ ಹಾಗೆ ತೆಗಿತಾ ಇದ್ದೆ. ಮತ್ತೆ ನನಗೆ ಎಗ್ ಡಯಟ್ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿತ್ತು. ಅದು ನನಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿತ್ತು. ಮತ್ತೆ ಶುಗರ್, ಕಾರ್ಬೋಹೈಡ್ರೇಟ್ ಬಿಟ್ಟದ್ದು ಕೂಡ ನನಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಹಾಗೆ ಮತ್ತೆ ನೀವು ವೆಯ್ಟ್ ಲಾಸ್ ಮಾಡೋದಕ್ಕಿಂತ ಮುಂಚೆ ಮಾಡ್ಬೇಕಂದ್ರೆ ಫಸ್ಟಿಗೆ ನಿಮ್ಮ ವೆಯ್ಟ್ ಅನ್ನು ಚೆಕ್ ಮಾಡ್ಕೊಳ್ಬೇಕು. ಒಂದು ಸ್ಕೇಲ್ ಅಲ್ಲಿ ನಿಂತು ನಿಮ್ಮ ವೆಯ್ಟ್ ಅನ್ನು ಒಂದು ಬುಕ್ ಅಲ್ಲಿ ಬರೆದಿಡಿ. ನಾನಂತೂ ಒಂದು ಡೈರಿನೇ ಮಾಡಿದ್ದೇನೆ. ಈ ತರ ಡೈರಿಯಲ್ಲಿ ನಾನೆಲ್ಲ ಡೇ ಬೈ ಡೇ ಏನೆಲ್ಲ ತಿಂತೇನೆ, ಯಾವಾಗ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇನೆ ಎಲ್ಲವನ್ನು ನಾನು ಒಂದು ದಿನಕ್ಕೆ ಎಷ್ಟು ವೆಯ್ಟ್ ಇರ್ತೇನೆ ಆ ವೆಯ್ಟ್ ಅನ್ನು ಅವತ್ತು ಡೈಲಿ ನಾನು ಅದನ್ನು ಮೆನ್ಷನ್ ಮಾಡ್ತಾ ಇರುವಾಗ ನಮ್ಗೆ ಕರೆಕ್ಟ್ ಆಗಿ ಒಂದು ದಿನದಲ್ಲಿ ಏನೆಲ್ಲ ನಾವು ತಪ್ಪು ಮಾಡಿದ್ದೇವೆ, ಏನೆಲ್ಲ ಆಗ್ತಾ ಉಂಟಂದ್ರೆ ನಮ್ಗೆ ಅದರಲ್ಲಿ ಕರೆಕ್ಟ್ ಆಗಿ ಗೊತ್ತಿರ್ತದೆ. ಅದನ್ನು ನಿಮ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡುವಾಗ ಅದನ್ನು ನಿಮ್ಗೆ ನಾನು ತೋರಿಸ್ತೇನೆ. ನಾನು ಎಲ್ಲವನ್ನು ನಂದು ಬರೆದಿಟ್ಟಿದ್ದೇನೆ. ವೆಯ್ಟ್ ಸ್ಟಾರ್ಟಿಂಗ್ ಎಷ್ಟಿತ್ತು, ಏನೆಲ್ಲ ನಾನು ತಿಂದಿದ್ದೇನೆ, ಏನೆಲ್ಲ ಮಾಡಿದ್ದೇನೆ ಎಲ್ಲವನ್ನು ಒಂದು ಡೈರಿಯಲ್ಲಿ ಬರಿತಾ ಇದೆ. ಹಾಗೆ ನೀವು ವೆಯ್ಟ್ ಅನ್ನು ಒಂದು ಬುಕ್ ಅಲ್ಲಿ ಡೇಟ್ ವಿತ್ ಎಲ್ಲವನ್ನು ಮೆನ್ಷನ್ ಮಾಡಿ ಬರ್ದಿಡಿ. ಆಮೇಲೆ ನಿಮ್ಮ ಬಾಡಿದು ಮೆಷರ್ಮೆಂಟ್ ಟೇಪ್ ಅಲ್ಲಿ ಅಳತೆ ಮಾಡಿ ನಿಮ್ಮ ಇದು ನೋಡಿ, ನಂದು ಡ್ರೆಸ್ ಲಾಸ್ಟ್ ಒಂದು ವಿಡಿಯೋ ಮಾಡುವಾಗ ನನಗೆ ತುಂಬಾ ಟೈಟ್ ಇತ್ತು. ಈಗ ನೋಡಿ ಎಷ್ಟು ಲೂಸ್ ಆಗಿದೆ ಅಂತೀರಾ, ನೀವೇ ನೋಡ್ಬೋದು, ಇಲ್ಲೆಲ್ಲ ಎಷ್ಟು ಲೂಸ್ ಆಗಿದೆ ನೋಡಿ. ಹಾಗೆ ಟೇಪ್ ಅಲ್ಲಿ ಅಳತೆ ಮಾಡಬೇಕು. ಆರ್ಮ್ ಫ್ಯಾಟ್ ಎಷ್ಟುಂಟು, ಚೆಸ್ಟ್ ಎಷ್ಟುಂಟು, ಶೋಲ್ಡರ್ ಎಷ್ಟುಂಟು ಎಲ್ಲವನ್ನು ನೀವು ಒಂದು ಮೆಷರ್ಮೆಂಟ್ ಅಲ್ಲಿ ಅಳತೆ ಮಾಡಿ ಅದನ್ನು ಕೂಡ ನೀವು ಬುಕ್ ಅಲ್ಲಿ ಬರ್ದಿಡ್ಬೇಕು. ಅದು ಕೂಡ ನಿಮ್ಗೆ ವೆಯ್ಟ್ ಲಾಸ್ ಎಲ್ಲ ಮಾಡಿ ಲಾಸ್ಟಿಗೆ ನಿಮ್ದು ರಿಸಲ್ಟ್ ನೋಡುವಾಗ ಅದು ಕೂಡ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗತ್ತೆ ಅಂತ ನಾನು ಹೇಳ್ತೇನೆ. ಅಂದ್ರೆ ನನಗೆ ಅದೆಲ್ಲ ಹೆಲ್ಪ್ಫುಲ್ ಆಗಿದೆ. ನೀವು 1 ತಿಂಗಳು ಬಿಟ್ಟು ನಿಮ್ದು ಇದೆಲ್ಲ ನೋಡುವಾಗ ನೋಡಿ, ಈ ತರ ಶೋಲ್ಡರ್, ಚೆಸ್ಟ್, ಆರ್ಮ್ ಫ್ಯಾಟ್, ವೇಸ್ಟ್, ಸೀಟ್, ಲೆಗ್ ಅದನ್ನೆಲ್ಲ ಬರೆದಿಡ್ಬೇಕು. ನನಗೆ ಮೇನ್ ಆಗಿ ನನ್ನ ವೆಯ್ಟ್ ಇದ್ದದ್ದು ಒಂದು ಇಲ್ಲಿ ಶೋಲ್ಡರ್ ಅಲ್ಲಿ, ಮತ್ತೊಂದು ಚೆಸ್ಟ್ ಅಲ್ಲಿ, ಮತ್ತೊಂದು ಟಮ್ಮಿ, ಮತ್ತೆ ಲೆಗ್ ಆ ಜಾಗದಲ್ಲೆಲ್ಲ ಜಾಸ್ತಿ ಇತ್ತು. ಸೊ ನಾನು ಅದನ್ನೇ ಟಾರ್ಗೆಟ್ ಮಾಡಿ ಬರ್ದಿಟ್ಟಿದ್ದೆ ಒಂದು. ಅದಾದ ನಂತರ ಮತ್ತೆ ವೆಯ್ಟ್ ಲಾಸ್ ಎಕ್ಸ್ಪರ್ಟ್ಸ್ ಎಲ್ಲ ಏನ್ ಹೇಳೋದಂದ್ರೆ ನಮ್ಮ 100% ಅಲ್ಲಿ 70% ಆಫ್ ನಮ್ದು ಎಫರ್ಟ್ ಏನಿದೆ ಅದು ಫುಡ್ಗೆ ನಾವು ಕೊಡ್ಬೇಕಂದ್ರೆ ಡಯಟ್ ಅಲ್ಲಿ ನಾವು ನಮ್ಮ ಫುಡ್ ಅಲ್ಲಿ ಮೇಂಟೈನ್ ಮಾಡ್ಬೇಕಂತ ಹೇಳ್ತಾರೆ. ಅದು ನಿಜವಾಗ್ಲಿ 100% ನನಗೆ ಹಾಗೆ ಆಗಿದೆ. ನನ್ನ ಲೈಫ್ ಅಲ್ಲಿ 70% ಅಷ್ಟು ನಮ್ಗೆ ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ನಮ್ಮ ಫುಡ್ಡೇ ನಮ್ಗೆ ಕಾರಣ ಆಗತ್ತೆ. ಆ ನಂತರ ಬಾಕಿ ಏನು 30% ಇದೆ ಅದು ನಮ್ಮ ವರ್ಕೌಟ್ ಅಂತಾನೆ ಹೇಳ್ಬೋದು. ವರ್ಕೌಟ್ ಅಂತ ಅಂದ ತಕ್ಷಣ ಕೆಲವರಿಗೆ ಲೇಜಿ, ನನ್ನ ಹಾಗೆ ಲೇಜಿ ಇದ್ದವರಿಗೆ ಅಬ್ಬಬ್ಬಾ ವರ್ಕೌಟ್ ಎಲ್ಲ ನಮ್ಮಿಂದ ಸಾಧ್ಯ ಆಗ್ಲಿಕ್ಕೆ ಇಲ್ಲ ಅಂತ ಹೇಳೋವರಿಗೆ ನಾನು ಹೇಳೋದಿರಂದ್ರೆ ನಿಮ್ಮ ಬಾಡಿ ಟೈಪ್ ಯಾವ ತರ ಇರುತ್ತೆ. ಕೆಲವರಿಗೆ ಇಲ್ಲಿ, ನನ್ನ ಅಕ್ಕನಿಗೆ ಶೋಲ್ಡರ್ ಮಾತ್ರ, ಕೆಳಗಡೆ ಏನಿಲ್ಲ, ಇಲ್ಲಿ ಮಾತ್ರ. ಹಾಗೆ ಇದ್ದವರು ಇಲ್ಲಿಗೆ ಮಾತ್ರ ಫೋಕಸ್ ಕೊಟ್ಟು ಇಲ್ಲಿದ್ದೇ ಕೆಲವೊಂದು ಎಕ್ಸರ್ಸೈಸ್ ಉಂಟು. ಅದು ಯಾವುದಂತೇಳಿ ನಿಮಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಅದು ಯಾವ ತರ ಮಾಡ್ಬೇಕು, ಇದಕ್ಕೆ ಮಾತ್ರ ಯಾವ ರೀತಿ ನೀವು ವೆಯ್ಟ್ ಲಾಸ್ ಮಾಡಬಹುದು ಅಂತ ಅದನ್ನು ನಿಮ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಕೆಲವರಿಗೆ ಈ ಹೊಟ್ಟೆ ಭಾಗದಲ್ಲಿ ಇರುತ್ತೆ, ಕೆಲವರಿಗೆ ತೊಡೆ ಭಾಗದಲ್ಲಿ ಇರುತ್ತೆ. ಹಾಗೆ ಇರುವವರು ಆ ಪ್ಲೇಸಿಗೆ ಮಾತ್ರ ಫೋಕಸ್ ಮಾಡಿ ಅದಕ್ಕೆ ಮಾತ್ರ ಬೇಕಾದಂತಹ ಎಕ್ಸರ್ಸೈಸ್ ತುಂಬಾ ಉಂಟು. ಅದೆಲ್ಲ ನಿಮಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಇದನ್ನೆಲ್ಲವನ್ನು ಒಮ್ಮೆಲೆ ಹೇಳಿದ್ರೆ ಆಗಲ್ಲ. ಸೊ
ಆ ಒಂದು ಭಾಗಕ್ಕೆ ಬೇಕಾದಂತಹ ಕೆಲವರಿಗೆ ಇಲ್ಲಿ ಮಾತ್ರ ದಪ್ಪ ಇರ್ತದೆ, ಅದಕ್ಕೆ ಬೇಕಾದಂತ ಎಕ್ಸಸೈಸ್ ಬೇರೆ ಉಂಟು. ಸೊ ಆ ಒಂದು 30% ಎಕ್ಸಸೈಸ್ ಏನಿದೆ ಅದು ನಮ್ಗೆ ಎಲ್ಲವನ್ನು ನಾವು ಜಿಮ್ಮಿಗೆ ಹೋಗುದು ಅದು ಮಾಡೋದು ಇದು ಮಾಡ್ಬೇಕಂತ ಅವಶ್ಯಕತೆನೇ ಇಲ್ಲ. ಆರ್ಮ್ ಫ್ಯಾಟ್ ಇದ್ರೆ ಅದಕ್ಕೆ ಬೇಕಾದಂತಹ ಎಕ್ಸಸೈಸ್ ಉಂಟು, ಶೋಲ್ಡರ್ಗೆ ಅದು ಬೇಕಾದಂತ ಎಕ್ಸಸೈಸ್ ಉಂಟು, ಟಮ್ಮಿಗೆ ಅದಕ್ಕೆ ಬೇಕಾದಂತ ಅದಕ್ಕದಂತಾದಂತಹ ಎಕ್ಸಸೈಸ್ ಉಂಟು. ನನಗಂತೂ ಈ ಸೈಡ್ ಫ್ಯಾಟ್ ಉಂಟಲ್ಲ ಅದು ತುಂಬಾ ಇತ್ತು, ಅದಕ್ಕೆ ಆದಂತಹ ಎಕ್ಸಸೈಸ್ ಮಾಡಿ ಇದು ನಂದು ತುಂಬಾ ಕಡಿಮೆ ಆಗಿದೆ. ಅದನ್ನೆಲ್ಲ ನಿಮ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಬೇಕಾದ್ರೆ ಕಮೆಂಟ್ಸ್ ಅಲ್ಲಿ ಹೇಳಿ ನನಗೊಂದು ಮೋಟಿವೇಟ್ ಕೊಡಿ, ಅದು ಕೂಡ ನಾನು ಶೇರ್ ಮಾಡ್ತೇನೆ. ಹಾಗೆ ನಾನು ಈ ಒಂದು ಇಷ್ಟೊಂದು ಟೈಮ್ ತಗೊಂಡು ವಿಡಿಯೋ ಮಾಡ್ಲಿಕ್ಕೆ ಕಾರಣ ಏನಂದ್ರೆ, ನನ್ನ ಹಾಗೆ ತುಂಬಾ ಮಂದಿ ವೆಯ್ಟ್ ಗೇನ್ ಇದ್ದವರು ನನಗೆ ಮೆಸೇಜ್ ಮಾಡಿ ಯಾವ ತರ ಮಾಡಿದ್ದು ಎಲ್ಲ ಹೇಳಿ ಅಂತ ಕೇಳಿದ್ರು. ಸೊ ಹಾಗೆ ನಿಮ್ಗೆಲ್ರಿಗೂ ಹೆಲ್ಪ್ಫುಲ್ ಆಗ್ಬೋದಂತ ಮಾಡ್ತಾ ಇರೋದು. ಈಗ ನನ್ನ ವೆಯ್ಟ್ 71 ಇದೆ, ಇನ್ನು ನಾನು 60 kg ರೀಚ್ ಆಗ್ಬೇಕಾದ್ರೆ ಇನ್ನು ಕೂಡ ತುಂಬಾ ಮಾಡ್ಲಿಕ್ಕೆ ಉಂಟು, ಬಿಡಲ್ಲ, ಇನ್ನು ಕೂಡ ಮಾಡ್ಬೇಕಂತ ಇದ್ದೇನೆ, 60 kg ರೀಚ್ ಆಗ್ಬೇಕಂತ ಇದ್ದೇನೆ. ಆಮೇಲೆ ನಾನು ವೆಯ್ಟ್ ಲಾಸ್ ಮಾಡಿ ನನಗೆ ಏನೆಲ್ಲ ಫಾಯ್ದಾ ಅಂದ್ರೆ, ಏನೆಲ್ಲ ಬೆನಿಫಿಟ್ಸ್ ಆಗಿದೆ ಅಂದ್ರೆ, ಒಂದು ನನಗೆ ಇಷ್ಟಪಟ್ಟ ಡ್ರೆಸ್ ಹಾಕ್ಲಿಕ್ಕೆ ಆಗ್ತಾ ಉಂಟು. ಮುಂಚೆ ನಂದು ಎಷ್ಟು ಡ್ರೆಸ್ ನಾನು ತುಂಬಿಸಿಟ್ಟಿದ್ದೇನೆ ಅಂದ್ರೆ ಯಾವುದು ಆಗುದಿಲ್ಲ ಅಂತ ಹೇಳಿ ತುಂಬಿಸಿಟ್ಟಿದೆ, ಅದೆಲ್ಲ ಈಗ ನನಗೆ ಆಗ್ತಾ ಉಂಟು. ಒಂದು ನೋಡಿದವರೆಲ್ಲ ಹೇಳ್ತಾರೆ ನೀನು ಸಪೂರ್ ಆಗಿದ್ಯಾ ಸಾಕು, ಇನ್ನು ಬೇಡ, ಇಷ್ಟು ಕರೆಕ್ಟ್ ಉಂಟು ಅಂತ ಹೇಳ್ತಾರೆ, ಅದು ಕೂಡ ತುಂಬಾ ಖುಷಿ ಆಗ್ತಾ ಉಂಟು. ಎರಡನೇದು. ಮೂರನೇದೇನೆಂದ್ರೆ ನಂದು ಮೆನ್ಸಸ್ ಕರೆಕ್ಟ್ ಆಗ್ತಾ ಇರಲಿಲ್ಲ, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇತ್ತು, ಅದು ಕೂಡ ಈಗ 2 ತಿಂಗಳಲ್ಲಿ ಈಗ ಕರೆಕ್ಟ್ ಆಗಿ ನಂದು ಡೇಟಿಗೆ ಆಗ್ತಾ ಉಂಟು. ಅದು ತುಂಬಾ ಒಳ್ಳೆ ವಿಷಯ. ಅಂದ್ರೆ ನನಗೆ ಒಂದು ಡೆಲಿವರಿ ಆದ ನಂತರ ಅಂತಾನೆ ಹೇಳ್ಬೋದು, ನನಗೆ ಕರೆಕ್ಟ್ ಆಗಿ ಮೆನ್ಸಸ್ ಆಗ್ತಾ ಇರ್ಲಿಲ್ಲ, ಟ್ಯಾಬ್ಲೆಟ್ ಕುಡಿದ್ರೆ ಮಾತ್ರ ಆಗ್ತಾ ಇದ್ದದ್ದು. ಈಗ ಈ ಒಂದು 2 ತಿಂಗಳಲ್ಲಿ ಕರೆಕ್ಟ್ ಆಗಿ 4 ತಾರೀಕಿಗೆ ಆದ್ರೆ ಅದೇ 4 ತಾರೀಕಿಗೆ ನೆಕ್ಸ್ಟ್ ಮಂತ್ ಕರೆಕ್ಟ್ ಆಗಿ 2 ತಿಂಗಳಾಯ್ತು ಆಗ್ತಾ ಉಂಟು. ಬಟ್ ಫಸ್ಟ್ ಗೆ ಆಗುವಾಗ ಸ್ವಲ್ಪ ಓವರ್ ಬ್ಲೀಡಿಂಗ್ ಇತ್ತು. ನಾನು ಡಾಕ್ಟರ್ ಹತ್ರ ಹೋದದಕ್ಕೆ ಅವರು ಹೇಳಿದ್ರು ತುಂಬಾ ಟೈಮ್ ಆಯ್ತಲ್ಲ ನಿಮ್ಗೆ ಬ್ಲೀಡಿಂಗ್ ಹೋಗೋದು, ಅದೆಲ್ಲ ಅಲ್ಲಿ ಸ್ಟಾಕ್ ಇರ್ತದೆ, ಅದೆಲ್ಲ ಈಗ ಕ್ಲೀನ್ ಆಗಿ ಹೋಗ್ತಾ ಉಂಟು, ಮತ್ತೆ ಹೊಟ್ಟೆ ನೋವು ಕೂಡ ಉಂಟು, ಅದು ಕೂಡ ನಾರ್ಮಲ್, ಅಂದ್ರೆ ಅದು ಇದ್ರೇನೆ ನಿಂದು ಆರೋಗ್ಯ ಚೆನ್ನಾಗಿ ಉಂಟು ಅಂತ ಅರ್ಥ ಅಂತ ಹೇಳಿದ್ರು. ಅದು ಕೂಡ ತುಂಬಾ ಖುಷಿ ಆಯ್ತು. ಸೊ ನಾನು ವೆಯ್ಟ್ ಲಾಸ್ ಮಾಡಿ ನನಗಂತೂ ಅದೊಂದು ಒಳ್ಳೆ ಬೆನಿಫಿಟ್ ಕೊಟ್ಟದಂದ್ರೆ ನಂದು ಮೆನ್ಸ್ಟ್ರಲ್ ಸೈಕಲ್ ಕರೆಕ್ಟ್ ಆಗ್ತಾ ಉಂಟು. ಆಮೇಲೆ ಸ್ವಲ್ಪ ಒಂಥರ ಎನರ್ಜಿಟಿಕ್ ಆಗಿ ಇರ್ಲಿಕ್ಕೆ ಒಂದು ಆಗ್ತಾ ಉಂಟು. ನನಗೆ ತುಂಬಾ ವೆಯ್ಟ್ ಗೇನ್ ಆದ್ರೆ ನಮಗೆ ಓಡಾಡ್ಲಿಕ್ಕೆ ಕಷ್ಟ, ಡೈಲಿ ಕೆಲಸ ಮಾಡ್ಲಿಕ್ಕೆ ಕಷ್ಟ, ಎಲ್ಲದಕ್ಕೆ ಕೂಡ ಕಷ್ಟ. ಹಾಗೆ ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫುಡ್ ಯಾವ ತರ ತೆಗಿತಾ ಇದ್ದೆ, ಯಾವ ತರ ಎಲ್ಲ ತಿಂತಾ ಇದ್ದೆ ಅನ್ನೋದನ್ನ ನಿಮಗೆ ನಾನು ತೋರಿಸ್ತೇನೆ. ಇನ್ನೊಂದು ವಿಡಿಯೋದಲ್ಲಿ ಯಾವ ತರ ವರ್ಕೌಟ್ ಮಾಡ್ತಾ ಇದ್ದೆ ಅನ್ನೋದನ್ನು ಕೂಡ ಹೇಳ್ತೇನೆ. ಸೊ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ನೆನೆಸ್ತೀನಿ. ಇಷ್ಟ ಆದ್ರೆ ನನಗೊಂದು ಲೈಕ್ ಕೊಡಿ. ನಿಮ್ಗೆ ಏನಾದ್ರೂ ಅನಿಸಿಕೆ, ಅಭಿಪ್ರಾಯ, ಕ್ವೆಶ್ಚನ್ ಏನಾದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಬಾಯ್. ಅಸ್ಸಲಾಮು ಅಲೈಕುಂ.